ಓಂ ಶಾಂತಿ. ಮುರಳಿಯ ದಿನಾಂಕ 14/8/2022. ಅವ್ಯಕ್ತ ಮುರಳಿ. ರಿವೈಸ್ ಡೇಟು 13/2/92. अनेक जन्म प्यार संपन्न जीवन बनाने का आधार इस जन्म का ಪರಮಾತ್ಮ ಪ್ಯಾರ್. ಅನೇಕ ಜನ್ಮಗಳವರೆಗೆ ಸ್ನೇಹ ಸಂಪನ್ನ ಜೀವನ ನಡೆಸುವುದಕ್ಕೆ ಆಧಾರ ಸಂಗಮ ಯುಗದಲ್ಲಿ ಸಿಗುವ ಪರಮಾತ್ಮನ ಪ್ರೀತಿ, परमात्मा स्नेह. आज सर्व शक्तियों के सागर, सच्चे स्नेह के सागर दिलाराम बाप दादा अपने अति स्नेही समीप बच्चों से मिलने आए हैं. ಈ ದಿನ ಸರ್ವಶಕ್ತಿಗಳ ಸಾಗರ ಆಗಿರುವಂತಹ ಸತ್ಯ ಸ್ನೇಹದ ಸಾಗರ ಹೃದಯ ರಾಮ ಬಾಪ್ ದಾದಾರವರು ತಮ್ಮ ಅತಿ ಸ್ನೇಹಿ ಸಮೀಪದ ಮಕ್ಕಳ ಜೊತೆಗೆ ಮಿಲನ ಮಾಡಲು ಬಂದಿದ್ದಾರೆ. यह रूहानी स्नेह मिलन व प्यार का मेला ವಿಚಿತ್ರ ಮಿಲನ್ है. ಈ ಒಂದು ಆತ್ಮಿಕ ಸ್ನೇಹದ ಮಿಲನ ಅಥವಾ ಸ್ನೇಹದ ಮೇಳ, ಇದು ವಿಚಿತ್ರವಾದ ಮಿಲನ ಮೇಳ ಆಗಿದೆ. मिलन मेले सतयुग आदि से लेकर कलयुग तक अनेक हुए हैं, लेकिन यह रूहानी मिलन मेला अब संगम पर ही होता है. ಮಿಲನ ಮೇಳಗಳು ಸತ್ಯಯುಗದಿಂದ ಕಲಿಯುಗದವರೆಗೆ ಅನೇಕ ಸಲ ನಡೆದಿರ್ತವೆ. ಆದರೆ ಈ ಒಂದು ಆತ್ಮಿಕ ಮಿಲನದ ಮೇಳ ತಂದೆ ಮತ್ತು ಮಕ್ಕಳ ಆತ್ಮಿಕ ಮಿಲನದ ಮೇಳ ಸಂಗಮ ಯುಗದಲ್ಲಿ ಮಾತ್ರ ನಡೀತದೆ. यह मिलन दिल वाला बाप और सच्चे दिल वाले बच्चों का मिलन है. ಈ ಮಿಲನ ಹೃದಯ ರಾಮ ಆಗಿರುವಂತಹ ತಂದೆ ಮತ್ತು ಸತ್ಯ ಹೃದಯವಂತರ ಮಿಲನ ಆಗಿದೆ. ಹೃದಯ ರಾಮ ತಂದೆ ಹೃದಯವಂತ ಆಗಿರುವಂಥ ಮಕ್ಕಳ मिलनद मेला आಗಿದೆ. यह मिलन सर्व अनेक प्रकार के परेशानियों से दूर करने वाला है. रूहानी शान की स्थिति का अनुभव कराने वाला है. ಈ ಮಿಲನ ಅನೇಕ ಕಷ್ಟಗಳಿಂದ ದೂರ ಮಾಡುವಂತಹ ಮಿಲನ ಆಗಿದೆ. ಆತ್ಮಿಕ ಗೌರವ ನೀಡುವಂತಹ ಮಿಲನ ಆಗಿದೆ. ಈ ಮಿಲನದಲ್ಲಿ ಬರುವಂಥವರು ಆತ್ಮಿಕ ಗೌರವದ ಅನುಭವ ಮಾಡ್ತಾರೆ. यह मिलन सहज पुराने जीवन को परिवर्तन करने वाला है. सर्वश्रेष्ठ प्राप्तियों के अनुभूतियों से संपन्न बनाने वाला है. ಈ ಮಿಲನ ಹಳೆ ಜೀವನವನ್ನು ಪರಿವರ್ತನೆ ಮಾಡುವಂತಹ ಮಿಲನ ಆಗಿದೆ. ಸರ್ವಶ್ರೇಷ್ಠ ಪ್ರಾಪ್ತಿಗಳ ಅನುಭವಗಳಿಂದ ಸಂಪನ್ನ ಮಾಡುವಂತಹ ಮಿಲನ ಆಗಿದೆ. ऐसे विचित्र प्यारे मिलन मेले में आप सभी पद्मापदम भाग्यवान आत्माएं पहुँच गई. ಇಂತಹ ವಿಚಿತ್ರ ಸ್ನೇಹ ಮಿಲನದಲ್ಲಿ, ಮಿಲನ ಮೇಳದಲ್ಲಿ ತಾವೆಲ್ಲ ಪದ್ಮಾಪದಂ ಭಾಗ್ಯಶಾಲಿ ಆತ್ಮರು ಬಂದು ತಲುಪಿದ್ದೀರಿ. यह परमात्मा मेला सर्व प्राप्तियों का मेला, सर्व संबंधों के अनुभव का मेला,
सर्व खजानों से संपन्न बनने का मेला है. ಪರಮಾತ್ಮನ ಮಿಲನದ ಈ ಮೇಳ ಸರ್ವ ಪ್ರಾಪ್ತಿಗಳನ್ನು ಕೊಡುವಂತಹ ಮೇಳ ಆಗಿದೆ. ಪರಮಾತ್ಮನ ಜೊತೆಗೆ ಸರ್ವ ಸಂಬಂಧಗಳ ಅನುಭವ ಮಾಡುವಂತಹ ಮೇಳ ಆಗಿದೆ. ಸರ್ವ ಖಜಾನೆಗಳಿಂದ ಸಂಪನ್ನ ಆಗುವಂತಹ ಮೇಳ ಆಗಿದೆ. संगम युगी श्रेष्ठ अलौकिक संसार का मेला है. कितना प्यारा है. ಸಂಗಮ ಯುಗದ ಶ್ರೇಷ್ಠ ಅಲೌಕಿಕ ಸಂಸಾರದ ಮೇಳ, ಪರಿವಾರದ ಮೇಳ ಆಗಿದೆ. कितना प्यारा है और इस अनुभूति को अनुभव करने वाले पात्र बनने वाले आप कोटों में कोई में भी कोई ಪರಮಾತ್ಮ ಪ್ಯಾರಿ ಆತ್ಮಾಯೇ ಹೋ. ಈ ಮೇಳದಲ್ಲಿ ಬರುವಂತಹ ತಾವೆಲ್ಲ ಆತ್ಮರು ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರಾದಂತಹ ಪರಮಾತ್ಮನ ಪ್ರೀತಿಯ ಮಕ್ಕಳಾಗಿದ್ದೀರಿ. कोटों की कोट आत्माएं इस अनुभूति को ढूंढ रही है और आप मिलन मना रहे. ಕೋಟಿ ಕೋಟಿ ಆತ್ಮರು ಪರಮಾತ್ಮನ ಮಿಲನದ ಅನುಭವ ಮಾಡೋದಕ್ಕಾಗಿ, ಪರಮಾತ್ಮನ ಪ್ರೇಮದ ಅನುಭವ ಮಾಡೋದಕ್ಕಾಗಿ ಅವನನ್ನು ಹುಡುಕ್ತಾ ಇದ್ದಾರೆ. ಆದರೆ ತಾವು ಮಕ್ಕಳು ಅವನ ಜೊತೆಗೆ ಮಿಲನ ಮಾಡ್ತಾ ಇದ್ದೀರಿ. सदा परमात्मा मिलन में रहते हो क्योंकि आपको बाप प्यारा है और बाप को आप प्यारे हो. ತಾವು ಮಕ್ಕಳು ಈ ಮೇಳಕ್ಕೆ ಬಂದಾಗ ಸದಾ ಪರಮಾತ್ಮ ಮಿಲನದ ಅನುಭವದಲ್ಲಿ ಇರ್ತೀರಿ. ಯಾಕೆಂದರೆ ನಿಮಗೆ ತಂದೆಯ ಮೇಲೆ ಪ್ರೀತಿ ಇದೆ, ತಂದೆಗೆ ನಿಮ್ಮ ಮೇಲೆ ಪ್ರೀತಿ ಇದೆ. ನಿಮಗೆ ಪರಮಾತ್ಮ ಅತಿ ಪ್ರಿಯ ಆಗಿದ್ದಾರೆ, ಪರಮಾತ್ಮನಿಗೆ ನೀವು ಮಕ್ಕಳು ಅತ್ಯಂತ ಪ್ರೀತಿ ಪಾತ್ರ ಆಗಿದ್ದೀರಿ. तो प्यारे कहाँ रहते हैं? सदा प्यार के मिलन मेले में रहते हैं. तो सदा मेले में रहते हो या अलग रहते हो? ಯಾರು ಅತ್ಯಂತ ಪ್ರಿಯ ಆಗಿರ್ತಾರೆ ಅವರು ಸದಾ ಯಾರ ಜೊತೆಗೆ ಇರ್ತಾರೆ? ಯಾರ ಮೇಲೆ ಪ್ರೀತಿ ಇರ್ತದೋ ಅವರ ಜೊತೆಗೆ ಇರ್ತಾರೆ, ಅವರ ಜೊತೆಗೆ ಮಿಲನ ಮಾಡ್ತಾನೆ ಇರ್ತಾರೆ. बाप और आप साथ रहते हो तो क्या हो गया? मिलन मेला हो गया ना. ತಂದೆ ಮತ್ತು ನೀವು ಮಕ್ಕಳು ಸಂಗಮ ಯುಗದಲ್ಲಿ ಜೊತೆ ಜೊತೆಗೆ ಇರ್ತೀರಿ ಅಂದಾಗ ಅಲ್ಲಿ ತಂದೆ ಮಕ್ಕಳ ಮಿಲನದ ಮೇಳ ಆಗಿಬಿಡ್ತು. कोई पूछे आप कहाँ रहते तो फलक से कहेंगे कि हम सदा परमात्मा मिलन मेले में रहते. ಯಾರಾದರೂ ನಿಮಗೆ ಕೇಳಿದರೆ ನೀವೆಲ್ಲಿರ್ತೀರಿ ಅಂತ, ಆಗ ನೀವು ಉತ್ಸಾಹದಿಂದ ಹೇಳ್ತೀರಿ ನಾವು ಪರಮಾತ್ಮನ ಮಿಲನದಲ್ಲಿನೇ ಮಗ್ನ ಆಗಿರ್ತೇವೆ, ಪರಮಾತ್ಮ ಮಿಲನದ ಮೇಳದಲ್ಲಿ ಇರ್ತೇವೆ. इसी को ही प्यार कहा जाता है. सच्चा प्यार अर्थात एक दो से तन से व मन से अलग नहीं होना. ಸತ್ಯವಾದ ಪ್ರೀತಿ ಅಂದರೆ ಲೌಕಿಕದಲ್ಲಿ ಪ್ರೇಮಿ ಮತ್ತು ಪ್ರಿಯತಮ, ಪ್ರೇಮಿಕೆ ಮತ್ತು ಪ್ರಿಯತಮ ದೇಹದಿಂದನೂ ಜೊತೆಗೆ ಇರ್ತಾರೆ, ಮನಸ್ಸಿನಿಂದನೂ ಜೊತೆಗೆ ಇರ್ತಾರೆ. ಪರಸ್ಪರರಿಂದ ದೂರ ಹೋಗೋದಿಲ್ಲ. ನ ಅಲಗ್ ಹೋ ಸಕ್ತೆ ನ ಕೋಯಿ ಕರ್ ಸಕ್ತಾ ಹೈ.
ಹಾಗೆಯೇ ನಾವು ಮತ್ತು ಶಿವಬಾಬಾ ಪ್ರೀತಿಯ ಜೋಡಿಯಾಗಿದ್ದೇವೆ. ನಮ್ಮನ್ನು ತಂದೆಯಿಂದ ಯಾರೂ ಅಗಲಿಸಲು ಸಾಧ್ಯ ಇಲ್ಲ. ತಂದೆಯನ್ನು ನಮ್ಮಿಂದ ಅಗಲಿಸಲು ಸಾಧ್ಯವಿಲ್ಲ. ಆ ಥರ ನಾವು ಸದಾ ತಂದೆಯ ಜೊತೆಗೆ ಇರಬೇಕು. ಚಾಹೆ ಸಾರಿ ದುನಿಯಾ ಕಿ सर्व करोड़ आत्माएं, प्रकृति, माया, परिस्थितियाँ अलग करना चाहे, किसकी ताकत नहीं जो इस परमात्मा मिलन से अलग कर सके. इडೀ ಪ್ರಪಂಚದ ಕೋಟಿ ಕೋಟಿ ಆತ್ಮರು ಅಥವಾ ಪ್ರಕೃತಿ ಅಥವಾ ಮಾಯೆ ಅಥವಾ ಪರಿಸ್ಥಿತಿಗಳು ಯಾರೇ ಬಂದು ನಮ್ಮನ್ನು ತಂದೆಯಿಂದ ಅಗಲಿಸಬೇಕು ಅಂತ ಪ್ರಯತ್ನ ಮಾಡಿದ್ರೂ ಬಾಬಾ ಹೇಳ್ತಾರೆ, ಅಗಲಿಸಲು ಸಾಧ್ಯವಾಗುವುದಿಲ್ಲ. ನೀವು ಸದಾ ತಂದೆಯ ಜೊತೆಗೆ ಇದ್ದ ಬಿಟ್ಟರೆ ಯಾರಿಗೂ ನಿಮ್ಮನ್ನು ಅಗಲಿಸುವ ಶಕ್ತಿನೇ ಬರೋದಿಲ್ಲ. ಇಸ್ಕೋ ಕಹಾ ಜಾತಾ ಹೈ सच्चा प्यार. प्यार को मिटाने वाले मिट जाए, लेकिन प्यार नहीं मिट सकता. ऐसे पक्के सच्चे प्रेमी होना. ಇದಕ್ಕೆ ಹೇಳ್ತಾರೆ ಸತ್ಯವಾದಂತಹ ಪ್ರೀತಿ. ಪ್ರೀತಿ ಮಾಡುವವರನ್ನು ಅವರು ಸಾಯಿಸಬಹುದು, ಆದರೆ ಆ ಪ್ರೀತಿಯನ್ನು ಸಾಯಿಸಲು ಸಾಧ್ಯವಾಗೋದಿಲ್ಲ. ಅಂತಹ ಪಕ್ಕ ಸತ್ಯ ಪ್ರೇಮಿಕೆಯರು, ಪ್ರೇಮಿಗಳು ಆಗಿದ್ದೀರಾ? आज पक्के प्यार का दिन मना रहे होना. ಈ ದಿನ ನೀವು ಪಕ್ಕ ಪ್ರೀತಿಯ ದಿನವನ್ನು, ಸ್ನೇಹ ಮಿಲನದ ದಿನವನ್ನು ಆಚರಿಸ್ತಾ ಇದ್ದೀರಿ. ऐसा प्यार अब और एक जन्म में ही मिलता है. इस समय का परमात्मा प्यार अनेक जन्म प्यार संपन्न जीवन की प्रारब्ध बना देता है, लेकिन प्राप्ति का समय अभी. ಇಂತಹ ಪ್ರೀತಿ ಈಗ ಮತ್ತು ಇದೇ ಒಂದು ಜನ್ಮದಲ್ಲಿ ನಮಗೆ ಸಿಗ್ತದೆ. ಈ ಸಮಯದ ಈ ಪರಮಾತ್ಮ ಪ್ರೀತಿಯ ಆಧಾರದಿಂದ ಭವಿಷ್ಯದ ಅನೇಕ ಜನ್ಮಗಳವರೆಗೆ ನಾವು ಸ್ನೇಹ ಸಂಪನ್ನ ಜೀವನವನ್ನು, ಪ್ರೇಮಮಯ ಜೀವನವನ್ನು ನಡೆಸ್ತೇವೆ. ಆದರೆ ಭವಿಷ್ಯದ ಆ ಪ್ರಾರಬ್ಧಕ್ಕೆ ಆಧಾರ ಸಂಗಮ ಯುಗದ ಈ ಪರಮಾತ್ಮ ಪ್ರೀತಿಯಾಗಿದೆ. बीज डालने का समय अभी है. इस समय का कितना महत्व है. जो सच्चे दिल वाले के प्यारे हैं, वो सदा लव में लीन रहने वाले लवलीन हैं. ಬೀಜ ಹಾಕುವ ಸಮಯ ಇದಾಗಿದೆ. ಈ ಸಮಯದ ಮಹತ್ವ ಎಷ್ಟೊಂದು ಇದೆ ಅಂತ ಹೇಳ್ತಾರೆ ಬಾಬಾ. ಯಾರು ಸತ್ಯ ಹೃದಯದ ಮಕ್ಕಳಿದ್ದಾರೆ, ಸತ್ಯ ಹೃದಯದಿಂದ ಪರಮಾತ್ಮನ ಪ್ರೇಮದಲ್ಲಿ ಮಗ್ನ ಆಗಿರ್ತಾರೆ, ಅವರ ಸಮೀಪಕ್ಕೆ ಯಾರೂ ಬರಲಿಕ್ಕೆ ಆಗೋದಿಲ್ಲ. उनके सामने किसी के आने की मजाल नहीं, सामना करने की हिम्मत नहीं, क्योंकि आप लवलीन, किसी का आकर्षण आपको आकर्षित नहीं कर सकता. ಯಾವ ಮಕ್ಕಳು ಪರಮಾತ್ಮನ ಪ್ರೇಮದಲ್ಲಿ ಮುಳುಗಿರ್ತಾರೆ, ಲವಲೀನ ಸ್ಥಿತಿಯ ಅನುಭವ ಮಾಡ್ತಾರೆ, ಅವರ ಸಮೀಪಕ್ಕೆ
ಅವರ ಮೇಲೆ ದಾಳಿ ಮಾಡಲಿಕ್ಕೆ ಯಾರೂ ಸಹ ಬರೋದಿಲ್ಲ. ಯಾರಿಗೂ ಧೈರ್ಯನೇ ಸಾಲೋದಿಲ್ಲ. ಮತ್ತು ಅಂಥ ಮಕ್ಕಳು ಯಾವ ಆಕರ್ಷಣೆಗೂ ಒಳಗಾಗೋದಿಲ್ಲ. ಯಾರೂ ಸಹ ಅಂಥ ಮಕ್ಕಳನ್ನು ತಮ್ಮ ಕಡೆಗೆ ಆಕರ್ಷಣೆ ಮಾಡೋದಿಲ್ಲ. जैसे विज्ञान की शक्ति धरनी के आकर्षण से दूर ले जाती है, तो यह लवलीन स्थिति सर्वहद की आकर्षणों से बहुत दूर ले जाती. ಹೇಗೆ ವಿಜ್ಞಾನದ ಶಕ್ತಿ ಭೂಮಿಯ ಆಕರ್ಷಣೆಯಿಂದ ಅನೇಕ ರಾಕೆಟ್ಗಳನ್ನು ದೂರಕ್ಕೆ ಕರ್ಕೊಂಡು ಹೋಗ್ತದೆ, ಹಾಗೆ ಈ ಪ್ರೇಮಮಯ ಸ್ಥಿತಿ, ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗುವ ಸ್ಥಿತಿ ಏನಿದೆ, ಇದು ಲೌಕಿಕದ ಆಕರ್ಷಣೆಯಿಂದ ನಮ್ಮನ್ನು ಬಹಳ ದೂರ, ಬಹಳ ಮೇಲಕ್ಕೆ ಕರ್ಕೊಂಡು ಹೋಗ್ತದೆ. अगर लीन नहीं है तो डगमग हो सकते. लव है लेकिन लव में लीन नहीं है तो डगमग हो सकते. ಒಂದು ವೇಳೆ ಮಕ್ಕಳಿಗೆ ಪರಮಾತ್ಮನ ಮೇಲೆ ಪ್ರೀತಿ ಇದೆ, ಆದರೆ ಆ ಪ್ರೀತಿಯಲ್ಲಿ ಮಕ್ಕಳು ತಲ್ಲೀನ ಆಗ್ತಾ ಇಲ್ಲ ಅಥವಾ ಮುಳುಗ್ತಾ ಇಲ್ಲ ಅಂದರೆ ಆವಾಗೂ ಸ್ಥಿತಿ ಏನಾಗ್ಬೋದು, ಸ್ವಲ್ಪ ಮೇಲೆ ಕೆಳಗೆ ಆಗಬಹುದು. अभी किसी से भी पूछो आपका बाप से लव है तो सभी हाँ कहेंगे ना. ಒಂದು ವೇಳೆ ಬಾಬಾ ಎಲ್ಲ ಮಕ್ಕಳಿಗೆ ನಿಮಗೆ ತಂದೆಯ ಮೇಲೆ ಪ್ರೀತಿ ಇದೆಯೇ ಅಂತ ಕೇಳಿದರೆ ಎಲ್ಲರೂ ಹೌದು ಬಾಬಾ ಅಂತ ಹೇಳ್ತೀರಿ. लेकिन सदा लव में लीन रहते हो तो क्या कहें. ಮತ್ತೆ ಬಾಬಾ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಮಕ್ಕಳೇ ನಿಮಗೆ ನನ್ನ ಮೇಲೆ ಪ್ರೀತಿ ಇದೆ ನಿಜ, ಆದರೆ ಆ ಪ್ರೀತಿಯಲ್ಲಿ ನೀವು ಮುಳುಗಿ ಇರ್ತೀರಾ, ತಲ್ಲೀನ ಆಗ್ತೀರಾ ಅಂತ ಕೇಳಿದಾಗ ಎಲ್ಲರೂ ಹೌದು ಅಂತ ಹೇಳೋದಿಲ್ಲ. ಸಿರ್ಫ್ ಲವ್ ಹೇ ಇಸ್ ತಕ್ ನಹಿ ರಹ ಜಾನಾ ಲೀನ್ ಹೋ ಜಾನಾ. ಬರೇ ಪರಮಾತ್ಮನ ಮೇಲೆ ಪ್ರೀತಿ ಇದೆ ಅಂತ ಹೇಳಿದರೆ ಸಾಲದು, ಆದರೆ ಆ ಪ್ರೀತಿಯಲ್ಲಿ ಮುಳುಗಬೇಕು. इसी श्रेष्ठ स्थिति को लीन हो जाने को ही लोगों ने बहुत ಶ್ರೇಷ್ಠ ಮಾನ है. ಸಂಗಮ ಯುಗದಲ್ಲಿ ನಾವು ಮಕ್ಕಳು ಪರಮಾತ್ಮನ ಪ್ರೀತಿಯಲ್ಲಿ ಏನೋ ಮಗ್ನ ಆಗಿಬಿಡ್ತೀವಿ, ಮುಳುಗ್ತೀವಿ. ಆ ಒಂದು ಸ್ಥಿತಿಗೆ ಭಕ್ತರು ಬಹಳ ಶ್ರೇಷ್ಠ ಸ್ಥಿತಿ ಅಂತ ತಿಳ್ಕೊಂಡಿದ್ದಾರೆ. अगर आप किसी को कहते हम जीवन मुक्ति में आएंगे तो वो समझते हैं कि ये तो चक्कर में आने वाले हैं, हम चक्कर से मुक्त होकर लीन हो जाएंगे. क्योंकि लीन होना अर्थात बंधनों से मुक्त हो जाना, इसलिए वे लीन अवस्था को बहुत ऊंचा मानते हैं. ನೀವು ಮಕ್ಕಳು ಜನರಿಗೆ ಹೇಳ್ತೀರಿ ನಾವು ಜೀವನ ಮುಕ್ತಿಯಲ್ಲಿ ಬರುವಂಥವರು ಅಂತ. ಆಗ ಜನ ಏನು ಹೇಳ್ತಾರೆ, ಹಾಗಾದರೆ ಇವರು ಚಕ್ರದಲ್ಲಿ ಬರುವಂಥವ್ರು, ನಮಗೆ ಚಕ್ರ ಬೇಡ, ಜನನ ಮರಣ ಚಕ್ರದಿಂದ ಮುಕ್ತಿ ಬೇಕು, ನಾವು ಆ ಪರಮಾತ್ಮನಲ್ಲಿ ಲೀನ ಆಗಲಿಕ್ಕೆ ಇಷ್ಟಪಡ್ತೀವಿ, ಎಲ್ಲ ಬಂಧನಗಳಿಂದ ಮುಕ್ತ ಆಗಿ ಅವನಲ್ಲಿ ಸಮಾವೇಶ ಆಗಬೇಕು ಅಂತ ನಮಗೆ ಇಚ್ಛೆ ಇದೆ ಅಂತ ಹೇಳ್ತಾರೆ. ಆ ಸ್ಥಿತಿಗೆ ಅವರು ಉನ್ನತ ಸ್ಥಿತಿ ಅಂತ ತಿಳ್ಕೊಂಡಿದ್ದಾರೆ. ಸಮಾಗಯೇ
लीन हो गए, लेकिन आप जानते हो वह जो लीन अवस्था कहते हैं ಡ್ರಾಮಾನುಸಾರ ಪ್ರಾಪ್ತ ಕಿಸ್ಕೋ ಭೀ ನಹೀ ಹೋತಿ ಹೇ. ಆದರೆ ಭಕ್ತರು ಯಾವ ಸ್ಥಿತಿಗೆ ಲೀನ ಸ್ಥಿತಿ ಅಂತ ತಿಳ್ಕೊಂಡಿದ್ದಾರೆ, ಪರಮಾತ್ಮನಲ್ಲಿ ಹೋಗಿ ಐಕ್ಯ ಆಗುವುದು ಅಂತ ಏನು ತಿಳ್ಕೊಂಡಿದ್ದಾರೆ, ಆ ಸ್ಥಿತಿ ನಾಟಕದ ಅನುಸಾರವಾಗಿ ಯಾರಿಗೂ ಸಿಗೋದಿಲ್ಲ. बाप समान बन सकते हैं, लेकिन बाप में समा नहीं जाते. ನಾವು ಸಾಧನೆ ಮಾಡಿ ಪುರುಷಾರ್ಥ ಮಾಡಿ ತಂದೆಯ ಸಮಾನ ಆಗಬಹುದು, ಆದರೆ ತಂದೆಯಲ್ಲಿ ಸಮಾವೇಶ ಆಗೋದಿಲ್ಲ. ಉನ್ಹೋಂಕಿ ಲೀನ अवस्था में कोई अनुभूति नहीं, कोई प्राप्ति नहीं, और आप लीन भी है और अनुभूति और प्राप्तियाँ भी है. आप चैलेंज कर सकते हो कि जिस लीन अवस्था या समा जाने की स्थिति के लिए आप प्रयत्न कर रहे हो, लेकिन हम जीते जी समा जाना व लीन होना उसकी अनुभूति अभी कर रहे. ಬಾಬಾ ಹೇಳ್ತಾರೆ, ಯಾವ ಸ್ಥಿತಿಯ ಅನುಭವಕ್ಕಾಗಿ ಭಕ್ತರು ಕಾಯ್ತಾ ಇದ್ದಾರೆ ಆ ಸ್ಥಿತಿಯನ್ನು ನಾವು ಬದುಕಿರುವಾಗಲೇ ಅನುಭವ ಮಾಡ್ತಿದ್ದೇವೆ. ಅಂದರೆ ಪರಮಾತ್ಮ ತಂದೆಯಲ್ಲಿ ನಾವು ಸಮಾವೇಶ ಆಗೋದಿಲ್ಲ, ಆದರೆ ಪರಮಾತ್ಮನ ಪ್ರೇಮದಲ್ಲಿ, ಆ ಪ್ರೇಮದ ಸಾಗರದಲ್ಲಿ ನಾವು ಸಮಾವೇಶ ಆಗ್ತೀವಿ. ಆ ಪ್ರೇಮದ ಅನುಭವದಲ್ಲಿ ನಾವು ಮುಳುಗಿ ಹೋಗ್ತೀವಿ. जब लव लीन हो जाते हो, स्नेह में समा जाते हो, तो और कुछ याद नहीं रहता. ನೀವು ಯಾವಾಗ ತಂದೆಯ ಪ್ರೇಮದಲ್ಲಿ ಮುಳುಗಿ ಹೋಗ್ತೀರಿ, ತಲ್ಲೀನ ಆಗ್ತೀರಿ, ಆ ಸ್ನೇಹದಲ್ಲಿ ಸಮಾವೇಶ ಆಗ್ತೀರಿ, ಆಗ ನಿಮಗೆ ಬೇರೆ ಯಾವ ವಿಚಾರನೂ ಬರೋದಿಲ್ಲ, ಯಾರ ನೆನಪು बरोदिल्ला. बाप और मैं समान हूँ, स्नेह में समाये हुए हैं, सिवाय बाप के कुछ है ही नहीं. तो दो से मिलकर जैसे एक हो जाते. समान बनना अर्थात समा जाना, एक हो जाना. ಸಂಗಮ ಯುಗದಲ್ಲಿ ನಾವು ತಂದೆಯ ಸಮಾನ ಆಗಬಹುದು, ತಂದೆಯ ಸ್ನೇಹದಲ್ಲಿ ಮುಳುಗಬಹುದು. ಇದಕ್ಕೇನೆ ಭಕ್ತರು ಏನು ಹೇಳಿದರು ಅಂದರೆ ಪರಮಾತ್ಮನಲ್ಲಿ ಐಕ್ಯ ಆಗುವುದು ಅಂತ ಹೇಳಿಬಿಟ್ರು. ಸಮಾನ ಆಗುವುದು ಅಂದ್ರೇ ಒಂದಾಗುವುದು ಅಂತ ಹೇಳ್ತಾರೆ ಬಾಬಾ. तो ऐसे अनुभव करते हो ना, कर्मयोग की स्थिति में ऐसी लीन का अनुभव कर सकते हो. क्या समझते? कर्म भी करो और लीन भी रहो. क्या हो सकता है? कर्म करने के लिए नीचे नहीं आना पड़ेगा. कर्म करते हुए भी लीन हो सकते. क्या इतने होशियार हो गए? ಮತ್ತೆ ಬಾಬಾ ಕೇಳ್ತಾ ಇದ್ದಾರೆ, ಪರಮಾತ್ಮನ ಪ್ರೇಮದಲ್ಲಿ ತಲ್ಲೀನ ಆಗುವಂಥ ಸ್ಥಿತಿಯನ್ನು ನೀವು ಕರ್ಮ ಮಾಡುವಾಗಲೂ ಅನುಭವ ಮಾಡಲಿಕ್ಕಾಗುತ್ತೇನು? ಆಗ ಕೆಲವರು ಆಗುತ್ತೆ ಅಂತ ಹೇಳಿಬಿಟ್ರು. ಅದಕ್ಕೆ ಬಾಬಾ ಮತ್ತೆ ಕೇಳ್ತಾ ಇದ್ದಾರೆ, ಇಷ್ಟೊಂದು ಜಾಣರಾಗಿಬಿಟ್ಟಿದ್ದೀರಾ, ಕೆಲಸ ಮಾಡುವಾಗಲೂ ತಂದೆಯ ಪ್ರೇಮದಲ್ಲಿ ಮುಳುಗುವ ಅನುಭವ ಮಾಡಲಿಕ್ಕಾಗುತ್ತಾ? कर्मयोगी बनने वाले को कर्म में भी साथ होने के कारण एक्स्ट्रा मदद मिल सकती है. ಬಾಬಾ ಹೇಳ್ತಾರೆ,
ಯಾವ ಮಕ್ಕಳು ಇದು ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದಾರೆ, ಅಂತಹ ಕರ್ಮಯೋಗಿ ಮಕ್ಕಳಿಗೆ ಕರ್ಮ ಮಾಡುವಾಗಲೂ ಅವರು ತಂದೆಯನ್ನು ನೆನಪು ಮಾಡೋದ್ರಿಂದ ತಂದೆಯಿಂದ ಅವರಿಗೆ ಅಧಿಕವಾದಂಥ ಸಹಾಯ ಸಿಗ್ತದೆ, सहयोग ಸಿಗ್ತದೆ. क्योंकि एक से दो हो गए तो काम बट जाएगा ना. ಲವಲೀನ ಸ್ಥಿತಿಯಲ್ಲಿ ಮಕ್ಕಳು ತಂದೆ ಒಂದಾಗಿ ಬಿಡ್ತಾರೆ. ಕರ್ಮ ಮಾಡುವಾಗ ಇಬ್ಬರಾಗ್ತಾರೆ. ಇಬ್ಬರು ಮಾಡುವ ಕೆಲಸವನ್ನು ತಂದೆಯ ಸಹಾಯದಿಂದ ಒಬ್ಬರೇ ಮಾಡಿಬಿಡ್ತಾರೆ. ಕರ್ಮ ಮಾಡುವಾಗ ತಂದೆ ಸಹಾಯಕ ಆಗಿ ಮಕ್ಕಳ ಜೊತೆಗೆ ಇರ್ತಾರೆ. ಅಗರ್ ಏಕ ಕಾಮ್ ಕೋಯಿ ಏಕ ಕರೆ और अगर दूसरा साथी बन जाए तो वह काम सहज होगा या मुश्किल होगा. ಒಬ್ಬರು ಮಾಡುವ ಕೆಲಸವನ್ನು ಇಬ್ಬರೂ ಸೇರಿ ಮಾಡಿದರೆ ಕಷ್ಟ ಆಗುತ್ತೋ ಸಹಜ ಆಗುತ್ತೋ. हाथ आपके हैं, बाप तो अपने हाथ पाँव नहीं चलाएंगे. हाथ आपके लेकिन मदद बाप की है तो डबल फोर्स से काम अच्छा होगा. ಬಾಬಾ ಹೇಳ್ತಾರೆ, ಕೈಗಳು ನಿಮ್ಮದು. ಬಾಬನಿಗೆ ಕೈಗಳು ಇಲ್ಲ, ಕಾಲುಗಳು ಇಲ್ಲ. ಆದರೆ ನಿಮ್ಮ ಕೈಗಳಲ್ಲಿ ಶಿವಬಾಬಾ ಡಬಲ್ ಶಕ್ತಿಯನ್ನು ತುಂಬುತ್ತಾನೆ. ಆಗ ಇಬ್ಬರು ಮಾಡುವ ಕೆಲಸವನ್ನು ನೀವು ಒಬ್ಬರೇ ಕಡಿಮೆ ಸಮಯದಲ್ಲಿ ಮಾಡಿಬಿಡ್ತೀರಿ. काम भल कितना भी मुश्किल हो लेकिन बाप की मदद है तो सदा उमंग उत्साह हिम्मत अथकपन की शक्ति देते हैं. जिस कार्य में उमंग उत्साह व अथकपन होता वह काम सफल होता है. तो बाप हाथों से काम नहीं करते लेकिन मदद देने का काम करते हैं. तो कर्मयोगी जीवन अर्थात डबल फोर्स से कार्य करने की जीवन. ಯಾರು ತಂದೆಯ ಸಹಯೋಗದಿಂದ ಕೆಲಸ ಮಾಡ್ತಾರೆ ಅವರಲ್ಲಿ ಉತ್ಸಾಹ, ಉಲ್ಲಾಸ ಮತ್ತು ಸುಸ್ತು ಆಗದೇ ಇರುವಂತಹ ಅಥಕ ಸ್ಥಿತಿ ಇರ್ತದೆ. ಹೀಗೆ ಬಾಬಾ ಹೇಳ್ತಾರೆ, ಶಿವಬಾಬಾ ತಮ್ಮ ಕೈಗಳಿಂದ ಕೆಲಸ ಮಾಡೋದಿಲ್ಲ, ಆದರೆ ನಿಮ್ಮ ಕೈಗಳಿಗೆ ಡಬಲ್ ಶಕ್ತಿ ಕೊಟ್ಟು ಡಬಲ್ ಕೆಲಸ ಒಂದೇ ಸಮಯದಲ್ಲಿ ಡಬಲ್ ಕಾರ್ಯ ಸಹಜವಾಗಿ ಮಾಡಿಸಿ ಬಿಡ್ತಾರೆ. आप और बाप प्यार में कोई मुश्किल व थकावट फील नहीं होती. प्यार अर्थात सब कुछ भूल जाना. ನೀವು ಮತ್ತು ತಂದೆ ಸದಾ ಜೊತೆಗೇ ಇದ್ದು ಕೆಲಸ ಮಾಡ್ತಾ ಹೋದರೆ ನಿಮಗೆ ಆಯಾಸದ ಅನುಭವನೇ ಆಗೋದಿಲ್ಲ. ಯಾವುದೇ ಕೆಲಸ ಕಷ್ಟ ಅನಿಸೋದಿಲ್ಲ. ಆ ಥರ ತಂದೆಯ ಪ್ರೀತಿ ನಿಮ್ಮ ಎಲ್ಲ ಕಷ್ಟಗಳನ್ನು ಮರೆಸಿಸಿ ಬಿಡ್ತದೆ. कैसे होगा, क्या होगा, ठीक होगा, नहीं होगा, यह सब भूल जाना है. ಎಲ್ಲಿ ತಂದೆಯ ಸಹಯೋಗ ಸಿಗ್ತದೆ, ತಂದೆಯ ಪ್ರೀತಿ ಸಿಗ್ತದೆ, ಅಲ್ಲಿ ಏನಾಗ್ತದೆ, ಯಾವಾಗಾಗ್ತದೆ, ಸರಿಯಾಗುತ್ತೋ ಇಲ್ಲವೋ, ಹೇಗೆ ಆಗ್ತದೆ ಎಂಬ ಎಲ್ಲ ಪ್ರಶ್ನೆಗಳನ್ನು ಮಕ್ಕಳು ಮರಿತೀರಿ. हुआ ही पड़ा है जहाँ परमात्मा हिम्मत है, कोई आत्मा की हिम्मत नहीं. ತಂದೆಯ ಸಹಯೋಗದಿಂದ ಕೆಲಸ ಮಾಡುವಂತಹ ಕರ್ಮಯೋಗಿ ಮಕ್ಕಳಿಗೆ
ಯಾವುದೇ ಒಂದು ಕೆಲಸ ಪ್ರಾರಂಭ ಮಾಡುವಾಗಲೇ ಇದು ಆಗಿಬಿಟ್ಟಿದೆ ಎಂಬ ಅನುಭವ ಆಗ್ತದೆ. ಯಾಕೆ ಅಂದರೆ ಪರಮಾತ್ಮನ ಸಹಾಯ ಅವರ ಜೊತೆಗಿರ್ತದೆ. ಪರಮಾತ್ಮ ಅವರಿಗೆ ಬೆನ್ನೆಲುಬಾಗಿ ನಿಂತಿರ್ತಾರೆ. ಆಗ ಬೇರೆ ಯಾವ ಆತ್ಮರೂ ಸಹ ಇವರನ್ನು ವಿರೋಧ ಮಾಡೋದಿಲ್ಲ. ಜहाँ परमात्मा हिम्मत है मदद है वहाँ निमित्त बनी आत्मा में हिम्मत आ ही जाती. ಯಾರಿಗೆ ಪರಮಾತ್ಮನ ಸಹಯೋಗ ಇರ್ತದೆ, ಪರಮಾತ್ಮನ ಧೈರ್ಯ ಇರ್ತದೆ, ಅಂತಹ ನಿಮಿತ್ತ ಆತ್ಮರಿಗೆ ಎಲ್ಲ ರೀತಿಯ ಧೈರ್ಯ ಬಂದ್ಬಿಡ್ತದೆ. ऐसे साथ का अनुभव करने वाले, मदद के अनुभव करने वाले सदा संकल्प क्या रखते हैं. ಈ ಥರ ಯಾರು ನಿರಂತರ ತಂದೆಯ ಸಂಗದ ಅನುಭವ ಮಾಡ್ತಾರೆ, ಸಹಾಯದ ಅನುಭವ ಮಾಡ್ತಾರೆ, ಅವರಲ್ಲಿ ಯಾವ ಸಂಕಲ್ಪ ಇರ್ತದೆ. ನಥಿಂಗ್ ನ್ಯೂ, विजय हुई पड़ी है, सफलता है ही है, यह है सच्चे प्रेमी की अनुभूति. ಅಂಥ ಮಕ್ಕಳು ಹೇಳ್ತಾರೆ, ಯಾವುದು ಹೊಸದಲ್ಲ, ಕಲ್ಪಕಲ್ಪಕ್ಕೂ ನಾವೇ ವಿಜಯಿಯಾಗಿದ್ವಿ, ನಮಗೆ ವಿಜಯ ಖಂಡಿತವಾಗಿ ಸಿಗುತ್ತದೆ. ಸಫಲತೆ ನಮ್ಮ ಕೊರಳಿನ ಹಾರ ಆಗಿದೆ. ಈ ಥರ ಅವರು ದೃಢತೆಯಿಂದ ಕಾರ್ಯ ಮಾಡಿ ಆ ಕಾರ್ಯದಲ್ಲಿ ಸಫಲತೆಯನ್ನು ಪಡ್ಕೊಳ್ತಾರೆ. ಯ ಸಚ್ಚೆ ಪ್ರೇಮಿ ಕಿ ಅನುಭೂತಿ. ಸತ್ಯ ಪ್ರೇಮಿಕಾ ಮಕ್ಕಳ ಅನುಭವ ಈ ರೀತಿಯಲ್ಲಿ ಇರ್ತದೆ. जब हद के आशिक ये अनुभव करते हैं, जहाँ है वहाँ तू ही तो, वह सर्वशक्तिवान नहीं है लेकिन बाप सर्वशक्तिवान है. ಸಾಕಾರ ಪ್ರೇಮಿಗಳು ಸಹ ಎಲ್ಲಿದ್ರೂ ಪರಸ್ಪರರನ್ನು ನೆನಪು ಮಾಡ್ತಾರೆ, ಎಲ್ಲಿದ್ದರೂ ಅವರು ತಮ್ಮ ಜೊತೆಗಿದ್ದಾರೆ ಅಂತ ಅನುಭವ ಮಾಡ್ತಾರೆ. ಅವ್ರು ಯಾರೋ ಸರ್ವಶಕ್ತಿವಾನ್ ಆಗಿಲ್ಲ, ಆದರೆ ನಿಮ್ಮ ಜೊತೆಗಿರೋನು ಸರ್ವಶಕ್ತಿವಂತ ಆಗಿದ್ದಾನೆ. ಸಾಕಾರ ಶರೀರಧಾರಿ नहीं है, यह सर्वशक्तिवान बाप है, लेकिन जब चाहे जहाँ चाहे सेकंड में पहुँच सकते. ऐसे नहीं समझो कि कर्मयोगी जीवन में ಲವ್ಲೀನ್ ಅವಸ್ಥಾ ನಹಿ ಹೋ ಸಕ್ತಿ. ಅಂಥ ಮಕ್ಕಳು ಯಾವ ಕ್ಷಣದಲ್ಲಿ, ಯಾವ ಸ್ಥಿತಿಯಲ್ಲಿ, ಯಾವ ಸ್ಥಳದಲ್ಲಿ ತಲುಪಬೇಕೋ ಅಲ್ಲಿ ತಲುಪಿಬಿಡ್ತಾರೆ. ಆದ್ದರಿಂದ ಕರ್ಮಯೋಗಿ ಜೀವನದಲ್ಲಿ ಪರಮಾತ್ಮನ ಲವ್ಲೀನ ಸ್ಥಿತಿಯ ಅನುಭವ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೋಬೇಡಿ. जरूर अनुभव हो सकता है. लवलीन अवस्था होती है. साथ का अनुभव अर्थात लव का प्रैक्टिकल सबूत साथ है, तो सहज योगी सदा के योगी हो गए ना. ಕರ್ಮ ಯೋಗಿಗಳು ಕರ್ಮ ಮಾಡುವಾಗಲೂ ಸಹ ತಂದೆಯ ಜೊತೆಗಿನ ಅನುಭವ ಮಾಡ್ತಾರೆ. ಆದ್ದರಿಂದ ಅವರು ಸಹಜ ಯೋಗಿ, ಸದಾ ಯೋಗಿ ಆಗಿರ್ತಾರೆ. लवर अर्थात सदा सहज योगी, इसलिए डायरेक्शन भी दिया कि यह तपस्या वर्ष तो प्राइज लेने के समीप आ रहा है, लेकिन समाप्त नहीं हो रहा है. ಬಾಬಾ ಹೇಳ್ತಾರೆ, ಯಾರು ಸಹಜ ಯೋಗಿ ಆಗಿರ್ತಾರೆ
ಅವರಿಗೆ ಬಾಬಾ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅಂಥ ಮಕ್ಕಳಿಗೆ ಈ ತಪಸ್ಯಾ ವರ್ಷದ ಕೊನೆಗೆ ನಾನು ಬಹುಮಾನ ಕೊಡ್ತೀನಿ. ತಪಸ್ಯಾ ವರ್ಷ ಕೊನೆ ಆಗ್ಬೋದು, ಆದರೆ ನಾಟಕ ಕೊನೆ ಆಗೋದಿಲ್ಲ. ಇನ್ನೂ ಸ್ವಲ್ಪ ಸಮಯ ಬೇಕಾಗಿದೆ. इस अभ्यास के लिए, प्रैक्टिस के लिए सेवा को हल्का किया और तपस्या को ज़्यादा महत्व दिया. ಆದರೆ ಈ ತಪಸ್ಸಿನ ವರ್ಷದಲ್ಲಿ ನೀವು ಮಕ್ಕಳು ಲೌಲೀನ ಸ್ಥಿತಿಯ ಅನುಭವ ಮಾಡುವುದಕ್ಕಾಗಿಯೇ ಸ್ವಲ್ಪ ಹೊರಗಿನ ಸೇವೆಯನ್ನು ಕಡಿಮೆ ಮಾಡಿದಿರಿ. ತಪಸ್ಸಿನ ಅಭ್ಯಾಸಕ್ಕೆ ಹೆಚ್ಚಿನ ಸಮಯ ಕೊಟ್ಟಿದ್ದೀರಿ. इस तपस्या वर्ष के संपन्न होने के बाद प्राइज तो लेना ही है, लेकिन आगे जो कर्म और योग, सेवा और योग, जो भी बैलेंस की स्थिति बताई हुई है, बैलेंस का अर्थ है समानता, याद, तपस्या और सेवा. यह समानता, शक्ति और स्नेह में समानता, प्यारे और न्यारेपन में समानता, कर्म करते हुए कर्म से न्यारा होकर अलग बैठने में स्थिति की समानता. तो इस समानता के बैलेंस की कला में नंबर जीतेगा वो महान होगा. ಬಾಬಾ ಹೇಳ್ತಾರೆ, ಈ ತಪಸ್ಸಿನ ವರ್ಷದಲ್ಲಿ ಯಾವ ರೀತಿಯ ಅನುಭವ ಮಾಡಬೇಕು ಅಂದರೆ, ಕರ್ಮ ಮತ್ತು ಯೋಗದಲ್ಲಿ ಬ್ಯಾಲೆನ್ಸ್ ಇಡಬೇಕು, ಸೇವೆ ಮತ್ತು ಯೋಗದಲ್ಲಿ ಬ್ಯಾಲೆನ್ಸ್ ಇರಬೇಕು, ತಪಸ್ಸು ಮತ್ತು ಸೇವೆಯಲ್ಲಿ ಬ್ಯಾಲೆನ್ಸ್ ಇರಬೇಕು, ಶಕ್ತಿ ಮತ್ತು ಸ್ನೇಹದಲ್ಲಿ ಬ್ಯಾಲೆನ್ಸ್ ಇರಬೇಕು ಅಥವಾ ಸಮಾನತೆ ಇರಬೇಕು, ನ್ಯಾರ ಮತ್ತು ಪ್ಯಾರ ಆಗೋದರಲ್ಲಿ ಸಮಾನತೆ ಇರಬೇಕು. ಈ ಥರ ಯಾರು ಈ ಸಮಾನತೆಯ ಅನುಭವ ಮಾಡ್ತಾರೆ ಅವರು ನಂಬರ್ 1 ಸ್ಥಾನ ಪಡ್ಕೊಳ್ತಾರೆ ಮತ್ತು ಮಹಾನ ಆತ್ಮ ಆಗ್ತಾರೆ. तो दोनों कर सकते हो कि नहीं? सर्विस शुरू करेंगे तो ऊपर से नीचे आ जाएंगे क्या? यह वर्ष तो पक्के हो गए हो ना? ಯೋಗ ಮತ್ತು ಸೇವೆ ಎರಡೂ ಜೊತೆಗೆ ನಡಿಬೇಕು. ಸೇವೆ ಮಾಡಲಿಕ್ಕೆ ಸಾಕಾರದಲ್ಲಿ ಬಂದಾಗ ಆ ಯೋಗದ ಉನ್ನತ ಸ್ಥಿತಿಯನ್ನು ಮರೆತು ಬಿಡ್ತೀರಾ, ಮೇಲಿಂದ ಕೆಳಗೆ ಬಂದುಬಿಡ್ತೀರಾ. अभी बैलेंस तो रख सकते हो ना, या नहीं? ಸೇವೆಯ ಮಧ್ಯದಲ್ಲಿ ಯೋಗ ಮಾಡುವ ಅಭ್ಯಾಸದಿಂದ ಸೇವೆ ಮತ್ತು ಯೋಗದಲ್ಲಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯ ಇದೆ ತಾನೆ. सर्विस में खिटखिट होती है, इसमें भी पास होना है. पहले सुनाया, कर्म करते भी कर्मयोगी बनते भी लवलीन हो सकते हो. ಸೇವೆ ಮಾಡುವಾಗ ಅಲ್ಲಿ ಕಿರಿಕಿರಿ ಆಗಬಾರದು. ಅಲ್ಲಿ ಸೇವೆ ಮತ್ತು ಯೋಗದಲ್ಲಿ ಬ್ಯಾಲೆನ್ಸ್ ಇರಬೇಕು. ಆಗ ನೀವು ಪಾಸ್ ಆಗ್ತೀರಿ. ಈ ಥರ ಯಾವ ಮಕ್ಕಳು ಲವಲೀನ್ ಸ್ಥಿತಿ का अनुभव करेंगे तो विजयी हो जाएंगे. ಪರಮಾತ್ಮನ ಪ್ರೇಮದಲ್ಲಿ ಮುಳುಗುವ ಸ್ಥಿತಿಯ ಅನುಭವ ಯಾರು ಮಾಡ್ತಾರೆ ಅವರು ವಿಜಯಶಾಲಿಗಳು ಆಗ್ತಾರೆ. ಅಭಿ ಪ್ರೈಸ್ ಉಸ್ಕೋ ಮಿಲೇಗಾ ಜೋ ಬ್ಯಾಲೆನ್ಸ್ ಮೇ ವಿಜಯಿ ಹೋಗ. ಈ ವರ್ಷದ ಕೊನೆಗೆ ಬಹುಮಾನ ಯಾರಿಗೆ ಸಿಗುವುದು ಅಂದರೆ, ಯಾರು ಬ್ಯಾಲೆನ್ಸ್ ಮಾಡೋದರಲ್ಲಿ ವಿಜಯಿ ಆಗ್ತಾರೋ ಅವರಿಗೆ ಬಹುಮಾನ ಕೊಡಲಾಗ್ತದೆ. आज विशेष निमंत्रण दिया है.
आपका स्वर्ग ऐसा होगा। बाप दादा बच्चों के मनाने में ही अपना ಮನಾನಾ ಸಮಜ್ತೆ. ಈ ದಿನ ಮಧುಬನದ ವೇದಿಕೆಯನ್ನು ಸ್ವರ್ಗದ ರೀತಿಯಲ್ಲಿ ಅಲಂಕಾರ ಮಾಡಿದರು ಮತ್ತು ಆ ವೇದಿಕೆಯ ಮೇಲೆ ಬಾಪ್ ದಾದಾರವರನ್ನು ಕರೆಸಿದರು. ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ನಿಮ್ಮ ಸ್ವರ್ಗ ಈ ಥರ ಇರುತ್ತಾ? ಆಪ್ ಸ್ವರ್ಗ ಮೇ ಮನಾಯೆಂಗೆ, ಬಾಪ್ ಇಸ್ ಮನಾನೆ ಮೇ ಹಿ ಮನಾಯೆಂಗೆ. ಬಾಬಾ ಅಂತೂ ಸತ್ಯಯುಗದ ಸ್ವರ್ಗದಲ್ಲಿ ಬರೋದಿಲ್ಲ. ಆದ್ದರಿಂದ ನೀವು ಮಕ್ಕಳು ಈ ವೇದಿಕೆಯ ಮೇಲೆ ಯಾವ ಸ್ವರ್ಗವನ್ನು ನಿರ್ಮಾಣ ಮಾಡಿದಿರಿ ಅದನ್ನೇ ನೋಡೋದಕ್ಕಾಗಿ ಮತ್ತು ಸ್ವರ್ಗದಲ್ಲಿ ಇರುವ ಖುಷಿಯನ್ನು ಮಕ್ಕಳಿಗೆ ಅನುಭವ ಮಾಡಿಸುವುದಕ್ಕಾಗಿ ನಾನು ಬಂದಿದ್ದೇನೆ. खूब मनाना, नाचना, झूलना, सदा खुशियाँ मनाना. पुरुषार्थ की प्रारब्ध अवश्य मिलेगी. यहाँ सहज पुरुषार्थी हो और वहाँ सहज ಪ್ರಾರಬ್ಧಿ. ನೀವೆಲ್ಲ ಮಕ್ಕಳು ಕಷ್ಟಪಟ್ಟು ಇಲ್ಲಿ ಸ್ವರ್ಗದ ಮಾಡೆಲನ್ನು ತಯಾರು ಮಾಡಿದ್ದೀರಿ. ಈ ಸ್ವರ್ಗದಲ್ಲಿ ನೀವು ತಂದೆಯ ಜೊತೆಗೆ ಖುಷಿಯಿಂದ ಕುಣಿರಿ, ತೂಗಾಡ್ರಿ, ಖುಷಿಯ ಉಯ್ಯಾಲೆಯಲ್ಲಿ ಕೂತ್ಕೊಳ್ಳಿ. ಈ ಸಂಗಮ ಯುಗದ ಖುಷಿನೇ ನಿಜವಾದ ಖುಷಿಯಾಗಿದೆ. ಇನ್ನು ನಿಮ್ಮ ಪುರುಷಾರ್ಥದ ಪ್ರಾರಬ್ಧ ನಿಜವಾದ ಸ್ವರ್ಗದ ಪ್ರಾಪ್ತಿ, ಅದು ಅಂತೂ ಇದ್ದೇ ಇದೆ. ಯಾರು ಇಲ್ಲಿ ಸಹಜ ಪುರುಷಾರ್ಥಿಯಾಗಿರ್ತಾರೆ ಅವರು ಸಹಜ ಪ್ರಾರಬ್ಧವನ್ನು ಪಡ್ಕೋತಾರೆ. ಲೇಕಿನ್ ಹೀರೆ ಸೆ ಗೋಲ್ಡ್ ಬನ್ ಜಾಯ್, ಅಭಿ ಹೀರೆ ಹೋ. पूरा संगम युग ही आपके लिए विशेष बाप और बच्चे का कंपेनियन बनने का प्रेम दिवस है. ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲಿ ವಜ್ರ ಸಮಾನ ಆಗಿದ್ದೀರಿ, ಸತ್ಯಯುಗದಲ್ಲಿ ಚಿನ್ನದ ಸಮಾನ ಆಗ್ತೀರಿ. ಆದ್ದರಿಂದ ಸಂಗಮ ಯುಗದ ತಂದೆ ಮಕ್ಕಳ ಈ ಪ್ರೀತಿ, ಈ ಸ್ನೇಹ, ಈ ಸಂಘ ಬಹಳ ವಿಶೇಷವಾಗಿದೆ. ಸಂಗಮ ಯುಗದ ಒಂದೊಂದು ದಿನವೂ ಸಹ ಪ್ರೇಮದ ದಿನ ಆಗಿದೆ. ಸಿರ್ಫ್ ಆಜ್ ಪ್ಯಾರ್ ಕಾ ದಿನ್ ಹೇ ಯಾ ಸದಾ ಪ್ಯಾರ್ ಕಾ ದಿನ್ ಹೇ? ಇವತ್ತು ಮಾತ್ರ ಪ್ರೀತಿಯ ದಿನ ಇದೆಯೋ ಅಥವಾ ಸದಾ ಕಾಲಕ್ಕೂ ಪ್ರೀತಿಯ ದಿನ ಇದೆಯೋ? यह भी बेहद ड्रामा के खेल में छोटे छोटे खेल होते. ಇತ್ತೀಚೆಗೆ ಪ್ರತಿ ವರ್ಷದ ಫೆಬ್ರವರಿ 14ಕ್ಕೆ ಪ್ರೇಮಿಗಳ ದಿನ ಅಂತ ಆಚರಿಸ್ತಾರೆ. ಈ ಮುರಳಿ ಬಾಬಾ ನುಡಿಸಿದ್ದು 13/2/92. 14ನೇ ತಾರೀಕಿನ ದಿನ ವ್ಯಾಲೆಂಟಿನಾ ಡೇ ಅಂತ ಇಡೀ ಜಗತ್ತಿನಲ್ಲಿ ಆಚರಿಸ್ತಾರೆ. ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಅವರ ಪಾಲಿಗೆ ವರ್ಷದಲ್ಲಿ ಒಂದು ದಿನ ಮಾತ್ರ ಪ್ರೇಮದ ದಿನ ಆಗಿರ್ತದೆ. ನಿಮ್ಮ ಪಾಲಿಗೆ ಸಂಗಮ ಯುಗದ ಪ್ರತಿ ದಿನವೂ ಸಹ ಪರಮಾತ್ಮನ ಸ್ನೇಹದಲ್ಲಿ ಮುಳುಗುವ ದಿನ ಆಗಿದೆ, ಪ್ರೇಮದ ದಿನ ಆಗಿದೆ, ಪ್ರೇಮಿಗಳ ದಿನ ಆಗಿದೆ. ಆದರೆ ನಾಟಕದಲ್ಲಿ ಅವರು ವರ್ಷಕ್ಕೆ ಒಮ್ಮೆ ಆ ದಿನವನ್ನು ಆಚರಿಸ್ತಾರೆ. तो इतना जो स्वर्ग सजाया है उसकी मुबारक हो. यह सजावट बाप को सजावट नहीं दिखाई देती, लेकिन सबके दिल का प्यार दिखाई देता है. ಬಾಬಾ ಹೇಳ್ತಾರೆ, ಮಕ್ಕಳೆಲ್ಲರೂ ಸೇರಿ ಈ ವೇದಿಕೆಯನ್ನು ಸ್ವರ್ಗ ಮಾಡಿದ್ದೀರಿ.
ಆ ಶೃಂಗಾರ, ಆ ಅಲಂಕಾರ ಬಾಬೋರ್ಗೆ ಕಾಣ್ತಿಲ್ಲ. ಆದರೆ ಮಕ್ಕಳ ಮನಸ್ಸಿನಲ್ಲಿ ಇರುವ ಪ್ರೀತಿ, ಮಕ್ಕಳಿಗೆ ಇರುವ ಸ್ನೇಹ, ಅದು ಬಾಬೋರ್ಗೆ ಕಾಣಿಸ್ತಾ ಇದೆ. ಆಪ್ಕೆ ಸಚ್ಚೆ ಪ್ಯಾರ್ ಕೆ ಆಗೆ ಯ ಸಜಾವಟ್ ಕುಚ್ ನಹೀ. ನಿಮ್ಮ ಸತ್ಯವಾದ ಪ್ರೀತಿಯ ಮುಂದೆ ಈ ಶೃಂಗಾರ, ಈ ಅಲಂಕಾರ ಏನೂ ಇಲ್ಲ ಅಂತ ಹೇಳ್ತಾರೆ ಬಾಪ್ ದಾದಾ ಪ್ಯಾರ್ ಕೋ ದೇಖ್ ರಹೆ. वैसे जिसको निमंत्रण देते हैं तो निमंत्रण में आने वाला बोलता नहीं, निमंत्रण देने वाले बोलते. ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮ ಪ್ರೀತಿಯನ್ನು ಬಾಬವರು ನೋಡ್ತಾ ಇದ್ದಾರೆ. ನೀವು ನಿಮಂತ್ರಣ ಕೊಟ್ಟು ಬಾಬೋರ್ನ ಕರೆಸಿದ್ದೀರಿ. ಬೇರೆ ಎಲ್ಲ ಸಭೆ ಸಮಾರಂಭಗಳಲ್ಲಿ ನಿಮಂತ್ರಣ ಸ್ವೀಕರಿಸಿ ಬರುವಂಥವರು ಕಡಿಮೆ ಮಾತಾಡ್ತಾರೆ, ನಿಮಂತ್ರಣ ಕೊಟ್ಟವರು ಬಹಳ ಮಾತಾಡ್ತಾರೆ. ಆದರೆ ಇಲ್ಲಿ बच्चों का इतना प्यार है जो बाप के सिवाय समझते कि कुछ अंतर पड़ जाता है. इसलिए दिल का प्यार प्रत्यक्ष करने के लिए आज यह खेल रचा है. ಆದರೆ ನಿಮಂತ್ರಣ ಕೊಡುವಂಥ ಮಕ್ಕಳು, ನಾನು ಈ ವೇದಿಕೆಗೆ ಬಂದಾಗ ನೀವ್ಯಾರೂ ಮಾತಾಡೋದಿಲ್ಲ, ಶಾಂತಿಯಿಂದ ನನ್ನ ಮಾತುಗಳನ್ನೇ ಕೇಳ್ತೀರಿ. ನನ್ನ ಸಲುವಾಗಿ ಪ್ರೀತಿಯಿಂದ ಇಷ್ಟೆಲ್ಲ ಅಲಂಕಾರ ಮಾಡಿದ್ದೀರಿ, ಬಹಳ ಖುಷಿಯಿಂದ ಆಚರಣೆ ಮಾಡ್ತಾ ಇದ್ದೀರಿ. ಅಚ್ಚ, सर्व सदा स्नेह में समाई हुई आत्माओं को, सदा स्नेह में साथ अनुभव करने वाली आत्माओं को, सदा एक बाप दूसरा न कोई ऐसे समीप समान आत्माओं को, संगम युग के श्रेष्ठ प्रारब्ध स्वर्ग के अधिकारी आत्माओं को, सदा कर्मयोगी जीवन की श्रेष्ठ कला के अनुभव करने वाली विशेष आत्माओं को, सदा सर्व हद के आकर्षण से मुक्त लवलीन आत्माओं को, बाप का सर्व संबंधों के स्नेह संपन्न याद प्यार और नमस्ते. ಈ ಥರ ಸದಾ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿ ತಂದೆಯ ಸ್ನೇಹದ ಅನುಭವ, ತಂದೆಯ ಸಂಗದ ಅನುಭವ ಮಾಡುವಂತಹ ಮಕ್ಕಳಿಗೆ ಒಬ್ಬ ತಂದೆಯ ವಿನಃ ಯಾರೂ ಇಲ್ಲ ಎಂಬ ಸ್ಥಿತಿಯನ್ನು ಅನುಭವ ಮಾಡ್ತಾ ತಂದೆಯ ಸಮೀಪಕ್ಕೆ ತಲುಪಿರುವಂತಹ, ತಂದೆಯ ಸಮಾನ ಆಗಿರುವಂಥ ಆತ್ಮರಿಗೆ ಸಂಗಮ ಯುಗದ ಶ್ರೇಷ್ಠ ಪ್ರಾರಬ್ಧವನ್ನು ಸ್ವರ್ಗದ ಅಧಿಕಾರಿಯಾಗಿ ಪಡೆಯುವಂಥ ಮಕ್ಕಳಿಗೆ, ಸದಾ ಕರ್ಮಯೋಗಿ ಜೀವನದ ಶ್ರೇಷ್ಠ ಕಲೆಯ ಅನುಭವ ಮಾಡುವಂಥ ವಿಶೇಷ ಆತ್ಮರಿಗೆ, ಲೌಕಿಕದ ಆಕರ್ಷಣೆಯಿಂದ ಮುಕ್ತ ಆಗಿ ಪರಮಾತ್ಮನ ಪ್ರೇಮದಲ್ಲಿ ಮುಳುಗುವಂತಹ ಮಕ್ಕಳಿಗೆ, ತಂದೆಯ ಜೊತೆಗೆ ಸರ್ವ ಸಂಬಂಧದ ಅನುಭವ ಮಾಡುವಂಥ ಮಕ್ಕಳಿಗೆ ಸ್ನೇಹ ಸಂಪನ್ನವಾದಂತಹ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. वरदान, स्मृति के महत्व को जान अपनी श्रेष्ठ स्थिति बनाने वाले अविनाशी तिलकधारी भव. ಸ್ಮೃತಿಯ ಮಹತ್ವವನ್ನು ಅರಿತು ತಮ್ಮ ಸ್ಥಿತಿಯನ್ನು ಶ್ರೇಷ್ಠ ಸ್ಥಿತಿಯನ್ನಾಗಿ ಮಾಡಿಕೊಳ್ಳುವಂತಹ अविनाशी तिलकधारी आत्मा भव. भक्ति मार्ग में तिलक का बहुत महत्व है. जब राज्य देते हैं तो तिलक लगाते, सुहाग और भाग्य की निशानी भी
तिलक है। ज्ञान मार्ग में फिर स्मृति के तिलक का बहुत महत्व है। जैसी स्मृति वैसी स्थिति होती है। अगर स्मृति श्रेष्ठ है तो स्थिति भी श्रेष्ठ होगी। इसलिए बाप दादा ने बच्चों को 3 स्मृतियों का तिलक दिया है। स्व की स्मृति, बाप की स्मृति और श्रेष्ठ कर्म के लिए ड्रामा की स्मृति। अमृत वेले इन तीनों स्मृतियों का तिलक लगाने वाले अविनाशी तिलकधारी बच्चों की स्थिति सदा श्रेष्ठ रहती है। ಭಕ್ತಿ ಮಾರ್ಗದಲ್ಲಿ ತಿಲಕಕ್ಕೆ ಬಹಳ ಮಹತ್ವ ಇದೆ. ಯಾವಾಗ ರಾಜನಿಗೆ ರಾಜ್ಯಾಭಿಷೇಕ ಮಾಡ್ತಾರೆ, ಪಟ್ಟಾಭಿಷೇಕ ಮಾಡ್ತಾರೆ, ಆಗ ತಿಲಕ ಕೊಡ್ತಾರೆ. ಸೌಭಾಗ್ಯ ಮತ್ತು ಭಾಗ್ಯದ ಪ್ರತೀಕವೂ ಸಹ ತಿಲಕ ಆಗಿದೆ. ಹಾಗೆಯೇ ಜ್ಞಾನ ಮಾರ್ಗದಲ್ಲಿ ಸ್ಮೃತಿಯ ತಿಲಕಕ್ಕೆ ಬಹಳ ಮಹತ್ವ ಇದೆ. ಎಂತಹ ಸ್ಮೃತಿಯೋ ಅಂತಹ ಸ್ಥಿತಿ ನಿಮ್ಮದಾಗಿರ್ತದೆ. ಸ್ಮೃತಿ ಶ್ರೇಷ್ಠ ಇತ್ತು ಅಂದರೆ ಸ್ಥಿತಿಯೂ ಸಹ ಶ್ರೇಷ್ಠ ಆಗಿರ್ತದೆ. ಆದ್ದರಿಂದ ಬಾಪ್ ದಾದಾರವರು ಪ್ರತಿದಿನ ಮಕ್ಕಳಿಗೆ 3 ಸ್ಮೃತಿಗಳ ತಿಲಕ ಕೊಡ್ತಾರೆ. ಒಂದು ಸ್ವ ಕಿ ಸ್ಮೃತಿ, ಆತ್ಮಸ್ಮೃತಿಯ ತಿಲಕ. ಎರಡನೇದು ಬಾಪ್ ಕಿ ಸ್ಮೃತಿ. ಮೂರನೇದು ಶ್ರೇಷ್ಠ ಕರ್ಮ ಕೆ ಲಿಯೆ ಡ್ರಾಮಾ ಕಿ ಸ್ಮೃತಿ. ಎರಡನೇದು ಪರಮಾತ್ಮ ಸ್ಮೃತಿಯ ತಿಲಕ. ಮೂರನೇದು ನಾಟಕದ ಸ್ಮೃತಿಯ ತಿಲಕ. अमृत वेले इन तीनों स्मृतियों का तिलक लगाने वाले अविनाशी तिलकधारी बच्चों की स्थिति सदा श्रेष्ठ रहती है. ಯಾವ ಮಕ್ಕಳು ಅಮೃತ ವೇಳೆಯಿಂದ ಈ 3 ತಿಲಕಗಳನ್ನು ಧರಿಸಿಕೊಳ್ತಾರೆ, ಅವಿನಾಶಿ ತಿಲಕಧಾರಿ ಆಗ್ತಾರೆ, ಅಂಥ ಮಕ್ಕಳ ಸ್ಥಿತಿ ಸದಾ ಶ್ರೇಷ್ಠ ಸ್ಥಿತಿ ಆಗಿರ್ತದೆ. अच्छा श्लोगन. सदा अच्छा अच्छा सोचते रहो तो सब अच्छा हो जाएगा. ಸದಾ ಒಳ್ಳೆಯದು ಒಳ್ಳೆಯದು ಅಂತಲೇ ವಿಚಾರ ಮಾಡ್ತಾ ಇರಿ, ಆಗ ಎಲ್ಲವೂ ಒಳ್ಳೆಯದೇ ಆಗ್ತದೆ. ನಡೀತಿರೋದು ಒಳ್ಳೆಯದು, ನಡೆದು ಹೋದದ್ದು ಒಳ್ಳೆಯದು, ಮುಂದೆ ನಡೆಯಲಿರೋದು ಸಹ ಒಳ್ಳೆಯದಕ್ಕಾಗಿಯೇ ನಡೆಯಲಿದೆ ಅಂತ ಯೋಚನೆ ಮಾಡಿರಿ. ಆಗ ಎಲ್ಲವೂ ಒಳ್ಳೆಯದೇ ಆಗಿಬಿಡ್ತದೆ. अच्छा ओम शांति. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು ಎಂದು ನಿನ್ನ ಪಡೆದೆನು, ನಾನಂದೇ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು.
ದೃಢ ಭಕ್ತಿಯ ವರದಾನ ನೀನು, ನನ್ನ ಪ್ರಾಣದ ಪ್ರಾಣ ನೀನು. ಜೀವನದಾಯಿ ಹೂಬನದಲ್ಲಿ ಕ್ಷಣವೂ ಅಗಲದೆ ನೆರಳಿನಲಿ ನಗುವ ಸುಂದರ ಸುಮವೋ ನೀನು. ಒಡನಾಡುತ್ತಲೇ ಇರುವೆನು ನಾನು ಬಾಬಾ ನಿನ್ನ ಪ್ರೀತಿಯಲಿ, ನನ್ನ ಭಾಗ್ಯವೂ ಬೆಳಗಿತು. ಬಾಬಾ ನಿನ್ನ ದಿವ್ಯ ಪ್ರೀತಿಯ ಜಗದಲ್ಲಿ ನಾ ಕಾಣೆನು. ಜಗವನ್ನೆಲ್ಲ ಸುತ್ತಿ ಬಂದರು ನಿನ್ನ ಸಮಾನರ ಕಾಣೆನು. ನಿನ್ನಲ್ಲೇ ಸ್ವರ್ಗ ಸುಖವ ಪಡೆದೆನು, ಬೇರೆ ನನು ನಾ ಬಯಸೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವೂ ಬೆಳಗಿತು. ಎಂದು ನಿನ್ನ ಪಡೆದೆನು ನಾನಂತೆ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವೂ ಬೆಳಗಿತು. ಮನದ ದರ್ಪಣದಲ್ಲಿ ಬಾಬಾ ನಿನ್ನ ಬಿಂಬವ ಕಾಣುವೆ. ನಿನ್ನ ಸ್ನೇಹದ ಸಂಗದಲ್ಲಿ ಮುದದಿ ಮಾತನಾಡುವೆ. ನಿನ್ನನ್ನು ಪಡೆದ ಭಾಗ್ಯವು ಎನಗೆ ಈ ಜಗವು ತೃಣ ಸಮಾನವು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವೂ ಬೆಳಗಿತು. ಎಂದು ನಿನ್ನ ಪಡೆದೆನು ನಾನಂದೇ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವೂ ಬೆಳಗಿತು. ಎಂದು ನಿನ್ನ ಪಡೆದೆನು ನಾನಂದೇ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವೂ ಬೆಳಗಿತು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವೂ ಬೆಳಗಿತು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವೂ ಬೆಳಗಿತು. ಬಾಬಾ ನಿನ್ನ